ಭೂಮಿಕಾ, ಈಗ ಈ ಟೆಸ್ಟ್ ಎಲ್ಲ ಮಾಡಿಸೋದು ಅವಶ್ಯಕನಾ ಅಂತ. ಇದೇನಿದು ಹಾಸ್ಪಿಟಲ್ ಬಂದು ಈ ರೀತಿ ಕೇಳ್ತಿದ್ರಲ್ಲ, ಮಾಡಿಸ್ಲೇಬೇಕು ಅಷ್ಟೇ. ಅಲ್ಲ, ಇದು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಬ್ಲಡ್ ತೊಗೊಳ್ಳೇಬೇಕಾ? ಅಂದರೆ ಈಗ ಸ್ಕ್ಯಾನಿಂಗು ಅಥವಾ BP ಚೆಕ್ ಮಾಡೋಕ್ಕೆ ಬೇರೆ ಆಪ್ಷನ್ಸ್ ಥರದ್ದೇನೂ ಇಲ್ವಾ? ಆ ಥರದ ಅಡ್ವಾನ್ಸ್ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ಬಂದಾಗ ಫಸ್ಟ್ ನಿಮ್ಗೆ ಹೇಳ್ತೀನಿ. ಬಟ್ ಅದು ಬರೋವರೆಗೂ ನಾವು ವೇಟ್ ಮಾಡೋಕ್ಕಾಗಲ್ವಲ್ಲ, ಸೊ ಮಾಡಿಸ್ಲೇಬೇಕು. ಗೌತಮ್ ಹಲೋ ಡಾಕ್ಟರ್. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದೆ. ನಾನು ಆರಾಮಾಗಿದ್ದೇನೆ. ಮತ್ತೆ ಆರಾಮಾಗಿದ್ಮೇಲೆ ಏನಕ್ಕೆ ಬರಕ್ ಹೋದ್ರಿ? ಹೇಳಿದೆ ನಾನು, ಬನ್ನಿ ಹೊರಡೋಣ. ಗೌತಮ್ ಅವರೇ, ಇಲ್ಲ ಡಾಕ್ಟರ್, ಅದು ರುಟೀನ್ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಬನ್ನಿ ಹಾಗಾದ್ರೆ. ಏನು ಇಂಜೆಕ್ಷನ್ ನೋಡ್ತಿದ್ದಂಗೆ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗ್ತದೆ. ನನಗೆ ಇಂಜೆಕ್ಷನ್ ಅಂದರೆ ಚಿಕ್ಕ ವಯಸ್ಸಿಂದ ಒಂಥರ ಚಳಿ ಜ್ವರ ಬಂದಂಗೆ ಆಗ್ಬಿಡುತ್ತೆ. ಏನೋ ಒಂಥರ ಟ್ರಾಮಾ. ಏನು ಥ್ಯಾಂಕ್ ಯು. ಎಷ್ಟು ಬೇಕಾಗೋಯ್ತಾ? ನೋವಾಗ್ಲಿಲ್ವಾ? ಸೀಕ್ರೆಟ್ ಹೇಳ ಹಾ. ನೋಡಿ, ನನಗೆ ಈ ರೀತಿ ಏನಾದ್ರೂ ಸೂಚಿ ಚುಚ್ಚಿದಾಗ ನಿಮ್ ಜೊತೆ ಕಳ್ದಿರೋ ಒಳ್ಳೆ ಮೂಮೆಂಟ್ಸ್ ನಾನು ನೆನ್ಪು ಮಾಡ್ಕೊತೀನಿ. ಆಗ ಸೂಚಿ ಚುಚ್ಚುವಾಗ ನಾನು ನೋವೇ ಗೊತ್ತಾಗಲ್ಲ. ನೀವು ಟ್ರೈ ಮಾಡಿ. ಹೌದಾ? ಹೌದು. ಆಗೋಯ್ತು. ಇಷ್ಟು ಬೇಕಾಗೋಯ್ತಾ? ಹಾ, ಇದೇನ್ ಸರ್ಜರಿನಾ ಟೈಮ್ ತಗೊಳಕ್ಕೆ? ಅದಕ್ಕೆ ಹೇಳ್ದವ, ನೀವು ಜೊತೆಗಿದ್ರೆ ಭಯ ನೋವು ಎಲ್ಲ ಮಾಯ ಆಗ್ಬಿಡುತ್ತೆ, ಊರಾಗ್ಬಿಡ್ತೀವಿ. ಇದಕ್ಕೇನ್ ಕಮ್ಮಿ ಇಲ್ಲ, ಬನ್ನಿ. ಅಲ್ಲ ಗೌತಮ್ ಸರ್, ಇಷ್ಟು ದೊಡ್ಡ ಬಿಸ್ನೆಸ್ ಎಂಪೈರ್ ಹೊಂದಿರೋ ನೀವು ಒಂದು ಸಣ್ಣ ಚಿಕ್ಕ ಸೂಜಿಗೆ ಭಯ ಪಡ್ತಾ ಇದ್ದೀರಲ್ಲ. ಹೀಗೆ ಮಾಡಿದ್ರೆ ಹೇಗೆ? ನಾಳೆ ದಿನ ವಿಷಯ ಹೊರಗಡೆ ಗೊತ್ತಾಗ್ತು ಅಂತಂದ್ರೆ ಗೌತಮ್ ದಿವಾನ್ಗೆ ಸೂಜಿ ಭಯ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಇವತ್ತು ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು. ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ನಾಳೆ ಮಾಡಿಸೋಣ, ಮುಂದಿನ ವಾರ ಮಾಡಿಸೋಣ, ಈ ರೀತಿ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಚಿಕ್ಕ ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ.